ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರೆನ್ ವಿನೋನ್ ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಏನಪ್ಪ ಅಂದರೆ ಇಷ್ಟು ದಿವಸ ನೀವು ಇಂಟ್ರೋಗಳು ತುಂಬಾ ಕಲ್ತಿದ್ದೀರ. ಟೈಟಲ್ ಇಂಟ್ರೋ ಆಗಿರ್ಬೋದು, ನೇಮ್ ಇಂಟ್ರೋ ಆಗಿರ್ಬೋದು. ಇವತ್ತು ನಿಮ್ಗೆ ಹೊಸ ಇಂಟ್ರೋ ಹೇಳ್ಕೊಡ್ತೀನಿ. ಯಾವ ಇಂಟ್ರೋ ಅಂತ ಹೇಳೋಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗಲೇ ಹೇಳ್ದಂಗೆ ತುಂಬ ಇಂಟ್ರೋಸ್ಗಳು ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ನಮ್ಮ ಫ್ರೆಂಡ್ ಕೇಳಿದ್ದ, ಇಂಟ್ರೋಸ್ ನಮಗೆ ಹೇಳ್ಕೊಡಪ್ಪ ಕೈನ್ಮಾಸ್ಟ್ರಲ್ಲಿ ಹೇಗೆ ಅಂತ. ಅದಕ್ಕೆ ಇವತ್ತು ವಿಲಾಗ್ ಇಂಟ್ರೋ ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಿಮಗೆ ಸಿನಿಮ್ಯಾಟಿಕ್ ಇಂಟ್ರೋ ಹೇಳ್ಕೊಡ್ತೀನಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಕೈನ್ಮಾಸ್ಟರ್ ಓಪನ್ ಮಾಡಿ ನೀವು 16:9 ರೇಷಿಯೋ ತೊಗೊಂಡು ಮತ್ತು ಮೀಡಿಯಾಗೆ ಹೋಗಿ ಮೀಡಿಯಾನಲ್ಲಿ ನೀವು ಏನಂದರೆ ಒಂದು ಟ್ರಿಮ್ ಮಾಡ್ಕೊಂಡಿರ್ಬೇಕು. ಏನೋ ಒಂದು ವಿಡಿಯೋ ಏನಂದರೆ ನೇಚರ್ ಆಗಿರ್ಬೋದು, ಇಲ್ಲ ಬೀಚ್ ಫೋಟೋ ಆಗಿರ್ಬೋದು, ಯಾವುದೋ ಅಂತ. ಈಗ ನಾನೊಂದು ಬೀಚ್ ಟೈಪಲ್ಲಿ ಫೋಟೋ ತೊಗೊಂಡಿದ್ದೆ. ಅದಾದಮೇಲೆ ನೀವು ಏನು ಟೈಪ್ ಮಾಡಬೇಕು ಅಂದರೆ ನೀವು ಟೈಪ್ ಮಾಡ್ಕೊಳ್ಳಿ. ನಾನೀಗ ಸಿನೆಮ್ಯಾಟಿಕ್ಸ್ ಅಂದರೆ ಟೈಪ್ ಮಾಡ್ಕೊತೀನಿ. ಟೈಪ್ ಮಾಡ್ಕೊಂಡಾದ್ಮೇಲೆ ನಾನು ಮಧ್ಯದಲ್ಲಿ ಒಂದೊಂದು ಸ್ಪೇಸ್ ಕೊಡೋಣ. ಒಂದೊಂದು ಸ್ಪೇಸ್ ಕೊಟ್ಬಿಟ್ಟು ನೋಡಿ, ನಿಮಗೆ ಅದು ಲುಕ್ ಚೆನ್ನಾಗಿದೆ ಅಂದರೆ ಒಂದು ಸ್ಪೇಸ್ ಓಕೆ, ಇಲ್ಲಾಂದರೆ ಒಂದು ಲೆಟರ್ ಆದಮೇಲೆ 2 ಸ್ಪೇಸ್ ಕೊಡೋಕ್ಕೆ ಟ್ರೈ ಮಾಡಿ. ಈಗ ನೀವು ಟೈಪ್ ಮಾಡಾದ್ಮೇಲೆ ಅದನ್ನು ನೀವು ವಿಡಿಯೋ ಲೆಂತ್ನ ಫುಲ್ ಡ್ರ್ಯಾಗ್ ಮಾಡಿ, ಮತ್ತು ನೀವು ಅದನ್ನು ನೀವು ಏನು ಮಾಡಿ ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಜೊತೆಗೆ ನೀವು ಸೆಂಟ್ರಿಗೆ ನೀವು ಎಷ್ಟು ಸೆಕೆಂಡ್ಸ್ ವಿಡಿಯೋ ಇದೆ ಅದು ಸೆಂಟರ್ಗೆ ನೀವು ಸ್ಪ್ಲಿಟ್ ಮಾಡಿಕೊಂಡು ಸ್ಕ್ರೀನ್ನ ಏನು ನೀವು ಟೈಪ್ ಮಾಡಿದ್ದೀರಲ್ಲ ಅದನ್ನು ಸ್ಪ್ಲಿಟ್ ಮಾಡಿ ನೀವು ಈಗ ಆ್ಯನಿಮೇಷನ್ ಅದನ್ನು ಹಾಕ್ಕೊಬೇಕು. ಅದಕ್ಕೆ ನೀವೇನು ಮಾಡಿ, ಫಸ್ಟ್ನಲ್ಲಿ ಏನು ಮಾಡಿ ಚಿಕ್ಕದಾಗಿ ಹಾಕ್ಕೊಂಡು ಸೈಜ್ನ ರೆಡ್ಯೂಸ್ ಮಾಡಿ, ಮತ್ತು ನೀವು ಆ್ಯನಿಮೇಷನ್ ಗೊತ್ತಿರ್ಬೋದು, ಆ ಆ್ಯನಿಮೇಷನ್ನ ನೀವು ಟ್ರೈ ಮಾಡಿ. ನಿಮಗೆ ಯಾವ ಥರ ಬೇಕಂದ್ರೂ ನೀವು ಮಾಡ್ಕೊಬೋದು ಆ್ಯನಿಮೇಷನು. ಈಗ ಇನ್ ಆ್ಯನಿಮೇಷನ್ಗೆ ಹೋಗಿ ನೀವು ಫೇಡ್ ಮಾಡಿಕೊಂಡು, ಜೊತೆಗೆ ಔಟ್ ಆ್ಯನಿಮೇಷನ್ ಕೂಡ ಫೇಡ್ ಮಾಡಿ 1 ಸೆಕೆಂಡ್ಗೆ ಇಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಸೆಕೆಂಡ್ ಸ್ಪ್ಲಿಟ್ ಮಾಡಿರ್ತೀರಲ್ಲ, ಸೊ ಸೆಕೆಂಡ್ನ ನೀವೇನು ಮಾಡಿ ಅಂದರೆ ಟೈಟಲ್ಸ್ ಅಂತ ಟೈಪ್ ಮಾಡಬೇಕಾಗತ್ತೆ. ಸೆಕೆಂಡು ಕೂಡ ನೀವು ಆ್ಯನಿಮೇಷನ್ಗೆ ಝೂಮ್ ಔಟು ಝೂಮ್ ಇನ್ ಮಾಡ್ಕೊಬೇಕು. ಜೊತೆಗೆ ಅದು ಕೂಡ ಇನ್ ಆ್ಯನಿಮೇಷನ್ ಫೇಡ್, ಔಟ್ ಆ್ಯನಿಮೇಷನ್ ಫೇಡ್ ಮಾಡ್ಕೊಳ್ಳಿ. ಈಗ ನೀವು ಟೈಟಲ್ಸಿಂದ ಟೈಪ್ ಮಾಡ್ಕೊಳ್ಳಿ. ಇದು ಕೂಡ ನೀವು ಏನಂದರೆ 1 ಲೆಟರ್ ಆದಮೇಲೆ ಸ್ಪೇಸ್ ಕೊಡೋಕ್ಕೆ ಟ್ರೈ ಮಾಡಿ. ನಿಮಗೆ 1 ಸ್ಪೇಸ್ ಬೇಕಾದ್ರೆ 1 ಸ್ಪೇಸು, 2 ಸ್ಪೇಸ್ ಬೇಕಾದ್ರೆ 2 ಸ್ಪೇಸು. ಇಲ್ಲಿ ನಾನು ಸಿನಿಮ್ಯಾಟಿಕ್ ಏನಂದರೆ ಒಂದು ಸ್ವಲ್ಪ ಸಿನಿಮಾ ಟೈಪಲ್ಲಿ ಮಾಡೋದು. ಸೊ ಇದನ್ನು ಸಿನಿಮ್ಯಾಟಿಕ್ ಇಂಟ್ರೋ ಅಂತ ಕರೀತಾರೆ. ಇದ್ರ ಜೊತೆಗೆ ಸಿನಿಮ್ಯಾಟಿಕ್ ಟೈಟಲ್ಸ್ ಅಂತಲೂ ಕೂಡ ಕರೀತಾರೆ. ಇದು ಸಿನಿಮ್ಯಾಟಿಕ್ ಟೈಟಲ್ಸ್ ಆಗಿದೆ. ನೋಡ್ಬೋದು ಹೇಗೆ ಬಂದಿದೆ ಅಂತ. ನೀವು ಅದಾದಮೇಲೆ ಒಂದು ಸತಿ ಪ್ಲೇ ಮಾಡ್ಕೊಳ್ಳಿ ವಿಡಿಯೋ ಪ್ಲೇ ಮಾಡಿದಾಗ ನೀವು ನೋಡ್ಬೋದು ಔಟ್ಪುಟ್ ಹೇಗೆ ಬಂದಿದೆ ಅನ್ನೋ. ಔಟ್ಪುಟ್ ನೀವೇನಾದ್ರು ಚೇಂಜಸ್ ಬೇಕಂದ್ರೆ ಚೇಂಜಸ್ ಮಾಡ್ಕೊಬೋದು. ಆಮೇಲೆ ಇವಾಗ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಟೈಪ್ 2
ಇವಾಗ ನೀವು ಕೈನ್ಮಾಸ್ಟರ್ ಓಪನ್ ಮಾಡಿ 16:9 ರೇಷಿಯೋ ತೊಗೊಂಡು ಮತ್ತು ಮೀಡಿಯಾಗೆ ಹೋಗಿ ನೀವು ಬ್ಲ್ಯಾಕ್ ಕಲರ್ ಲೇಯರ್ನ ಹಾಕ್ಕೊಳ್ಳಿ. ಏನಂದರೆ ಇದು ಟೈಪ್ 2 ಬಂದು ನಿಮಗೆ ನೋಡಿರ್ಬೋದು ಈಗ ಹೇಗೆ ಅದು ಒಂದೊಂದು ಲೆಟರ್ ಬರ್ತಾಯಿದೆ. ಸೊ ಈ ಥರ ಕೂಡ ನೀವು ಸಿನಿಮ್ಯಾಟಿಕ್ ಇಂಟ್ರೂವ್ ಮಾಡ್ಕೊಬೋದು. ಸೇಮ್ ಇದರಲ್ಲೂ ಕೂಡ ನೀವು ಸಿನಿಮ್ಯಾಟಿಕ್ ಅಂತ ಟೈಪ್ ಮಾಡಿ ಫಸ್ಟ್ ವೀಡಿಯೋನಲ್ಲಿ ಹೇಗೆ ಮಾಡಿದ್ರಿ ಸೇಮ್ ಅದೇ ಥರ ಒಂದೊಂದು ಲೆಟರ್ ಆದಮೇಲೆ ಸ್ಪೇಸ್ ಕೊಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವು ಸಿನಿಮ್ಯಾಟಿಕ್ ಅಂತಲೇ ಟೈಪ್ ಮಾಡ್ಬೋದು, ಇಲ್ಲ ನಿಮ್ಮ ಹೆಸರು ಕೂಡ ಟೈಪ್ ಮಾಡ್ಬೋದು. ಮತ್ತು ಇದನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ನೀವು ಒಂಚೂರು ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಕಷ್ಟ ಆಗುತ್ತೆ, ಯಾಕಂದರೆ ನೀವು ಔಟ್ಪುಟ್ ನಿಮಗೆ ಚೆನ್ನಾಗಿ ಬರಲ್ಲ. ಜಾಸ್ತಿ ಇದರಲ್ಲಿ ಮಾತಾಡೋಕ್ಕಿಂತ ನಾವು ಕ್ಲೀನಾಗಿ ವಿಜುವಲ್ ಮಾಡೋದೇ ಜಾಸ್ತಿ ಇರುತ್ತೆ. ಮತ್ತು ನೀವು ಓವರ್ಲೇಗೆ ಹೋಗ್ಬಿಟ್ಟು ನೀವು ಮತ್ತೆ ಇನ್ನೊಂದು ಸ್ಕ್ರೀನ್ ಡ್ರ್ಯಾಗ್ ಮಾಡಿ ಏನಂದರೆ ನೀವು ಈ ಥರ ರೆಕ್ಟ್ಯಾಂಗಲ್ ಟೈಪ್ ಮಾಡ್ಕೊಳ್ಳಬೇಕು. ನೀವು ಸ್ಕಿಪ್ ಮಾಡ್ತೀವಿ ನೋಡಿದ್ರೆ ಕ್ಲೀನಾಗಿ ಬರುತ್ತೆ ಔಟ್ಪುಟ್ಟು. ಈಗ ನೀವು ಫಸ್ಟನ್ನು ಸಿಗ್ನ ಕವರ್ ಮಾಡಿ ಫೇಡ್ ಮಾಡಾದ್ಮೇಲೆ ಇದನ್ನೇ ನೀವೆಲ್ಲ ಲೆಟರ್ಸ್ಗೂ ಡೂಪ್ಲಿಕೇಟ್ ಮಾಡ್ಕೊಂಡು ಹೋಗಬೇಕು. ಒಂದನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಹೇಗೆ ನಿಮಗೆ ಒಂದಾದ್ಮೇಲೆ ಒಂದು ಆಬ್ಜೆಕ್ಟ್ ಬರುತ್ತೆ ಅದೇ ಥರ ನೀವು ನೋಡಿ ಫುಲ್ ವಿಡಿಯೋ ಕ್ಲೀನಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಂದರೆ ನೀವು ಎನ್ಲಾರ್ಜ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನೀವು ಎನ್ಲಾರ್ಜ್ ಮಾಡಿಕೊಂಡು ನೀವು ನೋಡ್ಕೊಬೋದು, ಯಾಕಂದರೆ ಚಿಕ್ಕ ಸ್ಕ್ರೀನ್ ಆಗಿದ್ದರೆ ಏನೋ ನೀವು ನೋಡ್ಕೊಬೋದು. ಈಗ ಅಲ್ಲಿ ಡೂಪ್ಲಿಕೇಟ್ಸ್ ತುಂಬಾ ಇದೆ, ಯಾವ ಲೆಟ್ರ್ ಮಿಸ್ ಆಗಿದೆ ಅನ್ನೋ ನಾವು ಕೊಡೋಕ್ಕೆ ಗೊತ್ತಾಗಲ್ಲ. ಸೊ ನಾವು ನೋಡಿಕೊಂಡು ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ರನ್ ಮಾಡ್ಕೊಳ್ಳಿ ವಿಡಿಯೋ ರನ್ ಮಾಡಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ಪಾರ್ಟ್ನ ಟ್ರಿಮ್ ಮಾಡ್ಕೊಳ್ಳಿ. ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದಿದೆ ಅಂದರೆ ಈಗ ಮತ್ತೆ ನೀವು 16:9 ರೇಷಿಯೋ ತೊಗೊಂಡು ಮತ್ತೆ ಮೀಡಿಯಾಗೆ ಹೋಗಿ ಮೀಡಿಯಾದಲ್ಲಿ ನಿಮಗೆ ಯಾವ ಔಟ್ಪುಟ್ ಯಾವ ವಿಡಿಯೋ ನೀವು ಮಾಡ್ಕೊಬೇಕು ಆ ವಿಡಿಯೋ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಾದ್ಮೇಲೆ ಈಗ ನೀವು ಮಾಡಿರ್ತೀರಲ್ಲ ಎಕ್ಸ್ಪೋರ್ಟ್ನ, ಆ ವಿಡಿಯೋನ ಇದಕ್ಕೆ ಅಟ್ಯಾಚ್ ಮಾಡಿ ಒಂದು ಸತಿ ಪ್ಲೇ ಮಾಡಿ. ನೀವು ಅದಾದಮೇಲೆ ಈಗ ಎಕ್ಸ್ಪೋರ್ಟ್ ಮಾಡಿರೋದನ್ನ ಫುಲ್ ಡ್ರ್ಯಾಗ್ ಮಾಡಿ ಅದನ್ನ ಬ್ಲೆಂಡಿಂಗಿಗೆ ಹೋಗಿ ಬ್ಲೆಂಡಿಂಗ್ನ ನೀವು ಸ್ಕ್ರೀನ್ ಅಂದರೆ ಟೈಪ್ ಮಾಡಿ. ಇವಾಗ ನೋಡ್ಬೋದು ನಿಮಗೆ ಸ್ಕ್ರೀನ್ ಮೇಲೆ ಅದು ಅಟ್ಯಾಚ್ ಆಗಿದೆ. ಸೊ ನೀವು ಅಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ ಹೇಗೆ ಬಂತು ಔಟ್ಪುಟ್ಟು. ಈಗ ಹೀಗೆ ನೀವು ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.